ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಭಾರೀ ಹಿಂಸಾಚಾರ ನಡೆದಿರುವಂತಹ ಘಟನೆ ನಡೆದಿದ್ದು, ಹಿಂಸಾಚಾರಕ್ಕೆ 11 ಬಸ್ಗಳು ಅಂಗಡಿ ಮುಗ್ಗಟ್ಟು ಪುಡಿ ಪುಡಿಯಾಗಿವೆ. ಎರಡು ಗುಂಪುಗಳ ನಡುವೆ ಜಗಳದಿಂದ ಕೋಮು ದಳ್ಳೂರಿ ಉಂಟಾಗಿದ್ದು, ನಗರದಲ್ಲಿ ನಿಷೇಧಾಜ್ಞೆಯನ್ನು ಪೊಲೀಸರು ಜಾರಿಗೊಳಿಸಿದ್ದಾರೆ. ಘಟನೆಯಲ್ಲಿ ಹಲವು ಜನರಿಗೆ ಗಂಭೀರವಾದಂತಹ ಗಾಯವಾಗಿದೆ ಅಂತ ಕೂಡ ಮಾಹಿತಿ ತಿಳಿದು ಬರ್ತಾ ಇದ್ದು, ಒಟ್ಟಾರೆಯಾಗಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಭಾರೀ ಹಿಂಸಾಚಾರ ಉಂಟಾಗಿದೆ. ಹಿಂಸಾಚಾರಕ್ಕೆ 11 ಬಸ್ಗಳು ಅಂಗಡಿ ಮುಗ್ಗಟ್ಟು ಪುಡಿ ಪುಡಿಯಾಗಿದೆ. ಕಂಪ್ಲೀಟ್ ಆಗಿ ಗಮನಿಸ್ತಾ ಇರುವುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಎರಡು ಗುಂಪುಗಳ ನಡುವೆ ಜಗಳದಿಂದ ಕೋಮು ದಳ್ಳೂರಿ ಉಂಟಾಗಿದೆ. ಭಜರಂಗ ದಳ ಮುಸ್ಲಿಂ ಯುವಕರ ಗುಂಪಿನೊಂದಿಗೆ ವಾಗ್ವಾದ ನಡೆದಿದ್ದು, ಇಬ್ಬರ ತಲೆಗೆ ಅನ್ಯ ಕೋಮಿನ ಗುಂಪು ಹೊಡೆದಿದ್ದು, ಸ್ಥಳದಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಮತ್ತೋರ್ವನಿಗೆ ಗಂಭೀರವಾಗಿ ಗಾಯವಾಗಿದೆ. ಇದರಿಂದ ಸಾರ್ವಜನಿಕರು ರೊಚ್ಚಿಗೆದ್ದಿದ್ದು, ಹಿಂದೂ ಸಂಘಟನೆಗಳು 11 ಬಸ್ಗಳ ಗಾಜು ಪುಡಿ ಪುಡಿ ಮಾಡಿದ್ದು, ಕೆಲ ಬಸ್ಗಳಿಗೆ ಬೆಂಕಿಯನ್ನು ಕೂಡ ಹಚ್ಚಿದ್ದಾರೆ. ಗಮನಿಸ್ತಾ ಇರಬಹುದು ಬೆಂಕಿ ಯಾವ ರೀತಿಯಾಗಿ ಬಸ್ ಯಾವ ರೀತಿಯಾಗಿ ದಗದಗ ಹೊತ್ತಿ ಉರಿಯುತ್ತಿದೆ ಅನ್ನುವಂತಹ ದೃಶ್ಯವನ್ನ. ಇನ್ನು ಒಟ್ಟಾರೆಯಾಗಿ ಬಜರಂಗ ದಳ ಮುಸ್ಲಿಂ ಯುವಕರ ಗುಂಪಿನೊಂದಿಗೆ ವಾಗ್ವಾದ ನಡೆದಿದ್ದು, ಇಬ್ಬರ ತಲೆಗೆ ರಾಡ್ನಿಂದ ಅನ್ಯ ಕೋಮಿನ ಗುಂಪು ಹೊಡೆದಿದ್ದು, ಸ್ಥಳದಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಮತ್ತೋರ್ವನಿಗೆ ಗಂಭೀರವಾಗಿ ಗಾಯವಾಗಿದೆ. ಇದರಿಂದ ಅಲ್ಲಿದ್ದಂತಹ ಸಾರ್ವಜನಿಕರು ರೊಚ್ಚಿಗೆದ್ದಿದ್ದು, ಹಿಂದೂ ಸಂಘಟನೆಗಳು 11 ಬಸ್ಗಳ ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ. ಮತ್ತೊಂದು ಕಡೆ ಇನ್ನೂ ಕೆಲ ಬಸ್ಗಳಿಗೆ ಬೆಂಕಿಯನ್ನು ಕೂಡ ಹಚ್ಚಿದ್ದಾರೆ.